ಬೆಂಗಳೂರಿನಲ್ಲಿ ಮುಂದುವರೆದಿದೆ ಒತ್ತುವರಿ ತೆರವು ಕಾರ್ಯಾಚರಣೆ. ರಿಚ್ಮಂಡ್ ಟೌನ್ನ ರೇನಿಯಸ್ ಮುಖ್ಯ ರಸ್ತೆಯಲ್ಲಿ ಒತ್ತುವರಿ ಕಾರ್ಯಾಚರಣೆ ಮುಂದುವರೆದಿದೆ. ಫುಟ್ಪಾತ್ನಲ್ಲಿದ್ದಂಥ ಅಂಗಡಿ ಹಾಗೆ ಹೋಟೆಲ್ಗಳನ್ನ ಈಗಾಗಲೇ ತೆರವುಗೊಳಿಸಿದೆ ಜಿಬಿಎ. ಅಂಗಡಿಗಳ ತೆರವಿಗೆ ಬೀದಿ ಬದಿ ವ್ಯಾಪಾರಿಗಳಿಂದ ವಿರೋಧ ಕೂಡ ಒಂದು ಕಡೆ ವ್ಯಕ್ತವಾಗ್ತಾ ಇದ್ರು ಕೂಡ ಜಿಬಿಎ ಅಧಿಕಾರಿಗಳು ಹಾಗೆ ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ ಕೂಡ ಜೋರಾಗಿ ನಡೀತಾ ಇದೆ. ಹಲವು ದಿನಗಳಿಂದ ಈಗಾಗಲೇ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇದು ನಾವು ರಿಚ್ಮಂಡ್ ಸರ್ಕಲ್ನಲ್ಲಿ ನೋಡ್ತಾ ಇರುವಂತಹ ದೃಶ್ಯಗಳು. ಫುಟ್ಪಾತ್ ಅನ್ನ ಕಂಪ್ಲೀಟ್ ಆಗಿ ಅಂಗಡಿಗಳನ್ನಾಗಿ ಹೋಟೆಲ್ಗಳನ್ನಾಗಿ ಪುಟ್ಟ ಪುಟ್ಟ ಅಂಗಡಿಗಳನ್ನಾಗಿ ಮಾಡಿಕೊಂಡಿದ್ರು. ಅವರಿಗೆಲ್ಲ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಅದರಂತೆಯೇ ಈಗ ಆ ಹೋಟೆಲ್ಗಳನ್ನ ಅಂಗಡಿಗಳನ್ನ ತೆರವು ಕಾರ್ಯಾಚರಣೆ ಈಗ ಭರದಿಂದ ಸಾಗಿದೆ. ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು, ರಸ್ತೆಗೆ ಬಂದು ಓಡಾಡಬೇಕಾದಂಥ ಪರಿಸ್ಥಿತಿ ಕೂಡ ಇತ್ತು. ಇತ್ತ ಹೋಟೆಲ್ ಇಟ್ಕೊಂಡಿದ್ದಂಥ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿದ್ದಂಥವರು ಕೂಡ ಈಗ ಒಂದು ಕಡೆ ಜಿಬಿ ಅಧಿಕಾರಿಗಳ ಜೊತೆಯಲ್ಲಿ ವಾಗ್ವಾದ ಕೂಡ ಹಿಡಿದಿದ್ದಾರೆ. ಈಗ ಅಟ್ಲೀಸ್ಟ್ ಅವ್ರಿಗೆ ಎತ್ಕೊಳಕಾದ್ರೂ ಬಿಡಿ. ತಗೊಂಡೋಗಿ ಬೇಡ ಅಂತ ಎತ್ಕೊಳ್ಳಿ ಬಿಡ್ರಿ. ಮತ್ತೆ ಅವರು ಅದನ್ನೇ ಎತ್ಕೊಳಕ್ ಹೇಳಿ, ಎತ್ಕೊಳ್ಳೋವರೆಗೂ ಬಿಡ್ರಿ. ಈಗ ನೋಡಿ ಏನಮ್ಮ ಹೇಳಿಲ್ಲೇನಮ್ಮ, ಬನ್ನಿ ನೀವು ಅವರು ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ 18ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇದೀಗ ಏನು ರಿಚ್ಮಂಡ್ ಟೌನ್ನಲ್ಲಿರುವಂತಹ ರಿನಿಯಸ್ ರಸ್ತೆಯಲ್ಲೂ ಸಹ ಒತ್ತುವರಿ ಕಾರ್ಯಾಚರಣೆ ನಡೀತಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಏನು ಇಲ್ಲಿಯ ಸಂಬಂಧಪಟ್ಟಂತ ಅಧಿಕಾರಿಯನ್ನು ಹೇಳಿರ್ತಾರೆ, ಅವರೊಂದಿಗೆ ಈ ಕಾರ್ಯಾಚರಣೆ ಮುಂದಾಗಿರುವುದು ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತೀನಿ. ಈಗಾಗಲೇ ಒತ್ತುವರಿ ಅಂದ್ರೆ ಪಾದಚಾರಿಗಳು ಓಡಾಡುವಂತಹ ಜಾಗದಲ್ಲಿ ಈ ಒಂದು ಅಂಗಡಿ ಒಂದು ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ಅದನ್ನು ಸಹ ಇದೀಗ ಯಾವುದೇ ಮುಲಾಜಿಲ್ಲದೆ ಸಂಪೂರ್ಣವಾಗಿ ಕಿತ್ತು ಅದನ್ನು ಮತ್ತೆ ಯಥಾಸ್ಥಿತಿಯಾಗಿ ಪಾದಚಾರಿಗಳ ರಸ್ತೆ ಏನಿರುತ್ತೆ ಆ ರೀತಿಯಾಗಿ ಇರಬೇಕು ಅಂತೇಳಿ ಈಗಾಗಲೇ ಸಂಪೂರ್ಣವಾಗಿ ಕಿತ್ತು ಹಾಕುವಂತಹ ಕೆಲಸ ಇಲ್ಲಿನ ಅಧಿಕಾರಿಗಳು ಮತ್ತು ಡಬಲ್ಎಇ ಮತ್ತು ಪೊಲೀಸ್ ಇಲಾಖೆಯ ಸಮನ್ವಯದಿಂದ ನಡೀತಿರುವಂಥದ್ದು. ದೃಶ್ಯಾವಳಿಗಳಲ್ಲೂ ಸಹ ನಾನು ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಇಲ್ಲಿಯ ಪಾದಚಾರಿ ಮುಕ್ಕಾಲು ಭಾಗದಷ್ಟು ಏನು ಪಾದಚಾರಿ ರಸ್ತೆ ಏನಿತ್ತು ಅದನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ಅದನ್ನು ಸಂಪೂರ್ಣವಾಗಿ ಕಿತ್ತಾಕುವಂತಹ ಕೆಲಸ ಇಲ್ಲಿಯ ಜೆಸಿಪಿ ಕಾರ್ಯಾಚರಣೆಯಿಂದ ನಡೀತಿರುವಂಥದ್ದು. ಈಗಾಗಲೇ ಇದರ ಬಗ್ಗೆ ಅಂದ್ರೆ 15 ದಿನಗಳ ಮುಂಚಿತವಾಗಿ ನೋಟಿಸ್ ಕೊಡುವಂತಹ ಕೆಲಸವೂ ಸಹ ಆಗಿತ್ತು. ಆದರೆ ಇಲ್ಲಿಯ ಏನು ಅಂಗಡಿಯ ಮಾಲೀಕರು ಏನಿರ್ತಾರೆ ಅವರು ಎಚ್ಚೆತ್ತುಕೊಂಡು ಇದನ್ನು ತೆಗೆಯುವಂತ ಕೆಲಸ ಮಾಡಿಲ್ಲ ಅಂತೇಳಿ ಒಂದು ಕಡೆ ಇಲ್ಲಿಯ ಅಧಿಕಾರಿಗಳು ಸಹ ಹೇಳ್ತಿರುವಂಥದ್ದು. ಇದಕ್ಕಾಗಿ ಸಂಪೂರ್ಣವಾಗಿ ಪಾದಚಾರಿಗಳ ಏನು ಕಾರ್ಯಾಚರಣೆ ಏನಿದೆ ಅದೇ ರೀತಿಯಾಗಿ ಅಂದ್ರೆ ಒಂದು ಕಡೆ ಸಚಿವರು ಸೂಚನೆ ಕೊಟ್ಟಿದ್ರು, ಅದರ ರೀತಿಯಾಗಿ ಈಗ ಪಾದಚಾರಿ ಒತ್ತುವರಿ ಕಾರ್ಯಾಚರಣೆ 18ನೇ ದಿನವೂ ಸಹ ಭರದಿಂದ ಸಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.